ನಮಸ್ಕಾರ ವೀಕ್ಷಕರೇ. ಒಂದು ವಿಧಾನಸಭಾ ಕ್ಷೇತ್ರದ ಪ್ರದೇಶಗಳು ಒಂದೇ ನಗರ ಪಾಲಿಕೆಯಲ್ಲಿ ಇರಬೇಕೆಂಬ ನಿಯಮಗಳಿದ್ರೂ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಪ್ರದೇಶಗಳು 2ಕ್ಕಿಂತ ಹೆಚ್ಚು ನಗರ ಪಾಲಿಕೆಗಳಲ್ಲಿ ಹಂಚಿಕೆಯಾಗಿವೆ. ಅಂದ್ರೆ ಯಾವೆಲ್ಲ ರೀತಿ ಹಂಚಿಕೆ ಆಗಿದೆ ಅನ್ನೋದಾದ್ರೆ, ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಒಟ್ಟು 63 ವಾರ್ಡ್ಗಳ ಹಂಚಿಕೆಯಾಗಿದೆ. ಅಂದ್ರೆ ಚಾಮರಾಜಪೇಟೆಯ 10 ವಾರ್ಡ್ಗಳು, ಚಿಕ್ಕಪೇಟೆಯ 12 ವಾರ್ಡ್ಗಳು, ಸಿ.ವಿ. ರಾಮನ್ ನಗರದ 13 ವಾರ್ಡ್ಗಳು, ಗಾಂಧಿನಗರದ 10 ವಾರ್ಡ್, ಶಾಂತಿನಗರದ 10 ವಾರ್ಡ್, ಶಿವಾಜಿನಗರದ 8 ವಾರ್ಡ್ಗಳು. ಅದೇ ರೀತಿ ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ಒಟ್ಟು 72 ವಾರ್ಡ್ಗಳು ವಿಂಗಡಣೆಯಾಗಿದೆ. ದಾಸರಹಳ್ಳಿಯ 8 ವಾರ್ಡ್ಗಳು, ಪುಲಿಕೇಶಿ ನಗರದ 11 ವಾರ್ಡ್, ಬ್ಯಾಟರಾಯನಪುರದ 14 ವಾರ್ಡ್ಗಳು, ಯಲಹಂಕದ 7 ವಾರ್ಡ್ಗಳು, ರಾಜರಾಜೇಶ್ವರಿ ನಗರದ 5 ವಾರ್ಡ್ಗಳು, ಸರ್ವಜ್ಞ ನಗರದ 16 ವಾರ್ಡ್, ಹೆಬ್ಬಾಳದ 11 ವಾರ್ಡ್ಗಳು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಒಟ್ಟು 72 ವಾರ್ಡ್ಗಳಲ್ಲಿ ವಿಂಗಡಣೆಯಾಗಿದೆ. ಅಂದ್ರೆ ಆನೇಕಲ್ಲಲ್ಲಿ 1 ವಾರ್ಡ್, ಜಯನಗರದ 10 ವಾರ್ಡ್, ಪದ್ಮನಾಭ ನಗರದ 6 ವಾರ್ಡ್ಗಳು, ಬಿಟಿಎಂ ಲೇಔಟ್ನಲ್ಲಿ 13 ವಾರ್ಡ್, ಬೆಂಗಳೂರು ದಕ್ಷಿಣದಲ್ಲಿ 19 ವಾರ್ಡ್, ಬೊಮ್ಮನಹಳ್ಳಿಯಲ್ಲಿ 20 ವಾರ್ಡ್, ಮಹದೇವಪುರದಲ್ಲಿ 1 ವಾರ್ಡ್, ಯಶವಂತಪುರದಲ್ಲಿ 1 ವಾರ್ಡ್. ಅದೇ ರೀತಿ ರಾಜರಾಜೇಶ್ವರಿ ನಗರದಲ್ಲೂ ಕೂಡ 1 ವಾರ್ಡ್ ಅನ್ನು ಸೇರ್ಪಡೆ ಮಾಡಲಾಗಿದೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ ಒಟ್ಟು 50 ವಾರ್ಡ್ಗಳಿದೆ. ಕೆಆರ್ ಪುರದ 27 ವಾರ್ಡ್ಗಳು, ಮಹದೇವಪುರದ 23 ವಾರ್ಡ್ಗಳು. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಲ್ಲಿ ಒಟ್ಟು 111 ವಾರ್ಡ್ಗಳನ್ನು ವಿಂಗಡಣೆ ಮಾಡಲಾಗಿದೆ. ಗೋವಿಂದರಾಜನಗರದ 13 ವಾರ್ಡ್ಗಳು, ದಾಸರಹಳ್ಳಿಯ 10 ವಾರ್ಡ್ಗಳು, ಪದ್ಮನಾಭನಗರದ 8 ವಾರ್ಡ್, ಬಸವನಗುಡಿಯ 10 ವಾರ್ಡ್ಗಳು, ಮಲ್ಲೇಶ್ವರದ 10 ವಾರ್ಡ್ಗಳು, ಮಹಾಲಕ್ಷ್ಮಿ ಲೇಔಟ್ನ 12 ವಾರ್ಡ್ಗಳು, ಯಶವಂತಪುರದ 11 ವಾರ್ಡ್ಗಳು, ರಾಜರಾಜೇಶ್ವರಿ ನಗರದ 13 ವಾರ್ಡ್ಗಳು, ರಾಜಾಜಿನಗರದ 11 ವಾರ್ಡ್ಗಳು, ವಿಜಯನಗರದ 13 ವಾರ್ಡ್ಗಳು. ಅಂದ್ರೆ ಇಲ್ಲಿ ನೋಡ್ಬೇಕಾಗಿರುವಂತದ್ದು, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ನಗರ ಪಾಲಿಕೆ ಇರಬೇಕು ಅಂತ ಹೇಳಿದೆ. ಆದ್ರೆ ಇಲ್ಲಿ ಎರಡೆರಡು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ವಾರ್ಡ್ಗಳು ಹಂಚಿಕೆ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸೋರು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಕಾನೂನು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಕಾನೂನಿನ ಜ್ಞಾನ ನಮ್ಮಲ್ಲಿ ಹೆಚ್ಚಾದಷ್ಟು ನಾವು ಸಮಾಜದಲ್ಲಿ ಬಾಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಧನ್ಯವಾದಗಳು.